Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ PUC ಫಸ್ಟ್ ಇಯರ್ನ ಥರ್ಡ್ ಲೆಸನ್ ಆದಂತಹ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅನ್ನೋ ಒಂದು ಔಷಧೀಯ ಬಳ್ಳಿ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಇದನ್ನು ಯಾರು ಬರೆದಿದ್ದಾರಪ್ಪ ಅಂತಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ. ಭಾಳ ಸ್ವಾರಸ್ಯಕರವಾದಂಥ ಒಂದು ಲಿಟ್ರೇಚರ್ ಇದು. ದ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ಡ್ ಇನ್ ದಿಸ್ ಈಸ್ ವೆರಿ ಈಸಿ. ಭಾಳಷ್ಟು ಸುಲಭವಾದಂಥ ಭಾಷೆನ ಬಳಸ್ಕೊಂಡು ಬರೆದಿದ್ದಾರೆ. ಬೇಸಿಕಲಿ ಇದು ಕನ್ನಡದಲ್ಲಿದೆ. ಕನ್ನಡದಲ್ಲಿ ಬರೆದಂತಹ ಒಂದು ಗದ್ಯ ಭಾಗವನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದಾರೆ. ಯಾರು ಮಾಡಿದಾರಪ್ಪ ಅಂತಂದರೆ ನೋಡಿ, ಸೊ ಇಟ್ ಈಸ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲೀಷ್, ಟ್ರಾನ್ಸ್ಲೇಟೆಡ್ ಫ್ರಮ್ ಕನ್ನಡ ಬೈ KM ಶ್ರೀನಿವಾಸಗೌಡ. KM ಶ್ರೀನಿವಾಸಗೌಡ ಅನ್ನೋರು ಏನು ಮಾಡಿದಾರಪ್ಪ ಅಂತಂದರೆ ಕನ್ನಡದಲ್ಲಿರುವಂಥ ಈ ಒಂದು ಗದ್ಯಭಾಗವನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಓಕೆ, ಇವರೇ KP ಪೂರ್ಣಚಂದ್ರ ತೇಜಸ್ವಿ. ಓಕೆ, ಅಂದರೆ KP ಅಂದರೆ ಏನು ರೀ? ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಅಂಥೇಳಿ ಕುವೆಂಪು ಅವರ ಮಗ ಇವರು. KP ಪೂರ್ಣಚಂದ್ರ ತೇಜಸ್ವಿ ಯಾರಪ್ಪ ಅಂತಂದ್ರೆ ಕುವೆಂಪು ಅವ್ರ ಮಗ. ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಫರ್ದರ್ ಡಿಲೇ ಮಾಡದೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಸ್ಟಾರ್ಟ್ ಮಾಡೋಣ ಲೆಸನ್. ಓಕೆ, ದಿಸ್ ಈಸ್ ದ ಸ್ಟೋರಿ ಆಫ್ ಎನ್ ಅನ್ಯೂಶುವಲ್ ಮೆಡಿಸಿನಲ್ ಕ್ರೀಪರ್. ಯು ನೋ ದ್ಯಾಟ್ ವಾಟ್ ಈಸ್ ಅನ್ಯೂಶುವಲ್? ಅನ್ಯೂಶುವಲ್ ಅಂತಂದ್ರೆ ಏನು ನಿಮ್ಗೆ ಗೊತ್ತಿದ್ರಿ? ಅನ್ಯೂಶುವಲ್ ಅಂದ್ರೆ ಏನು ರೀ? ಅನ್ಯೂಶುವಲ್ ಅಂದ್ರೆ ಒಂದು ಸ್ಟ್ರೇಂಜ್ ಥಿಂಗ್ ಅಂತ ಹೇಳ್ಬೋದು, ಪೆಕ್ಯುಲಿಯರ್ ಥಿಂಗ್ ಅಂತ ಹೇಳ್ಬೋದು. ಅಂದರೆ ಗೊತ್ತಿರದಂಥದ್ದು, ಹೊಸದು, ಅಬ್ನಾರ್ಮಲ್ ಅಂತ ಹೇಳ್ಬೋದು, ಅನ್ಫ್ಯಾಮಿಲಿಯರ್ ಅಂತ ಹೇಳ್ಬೋದು. ಓಕೆ, there were so many stories about this creeper. ಈ ಒಂದು ಕ್ರೀಪರ್ ಯಾವುದೊಂದು ಬಳ್ಳಿ ಇತ್ತಲ್ಲ, ಮೆಡಿಸಿನಲ್ ಬಳ್ಳಿ, ಔಷಧಿ ಗುಣ ಹೊಂದಿರುವಂತಹ ಬಳ್ಳಿ ಬಗ್ಗೆ ಬಹಳಷ್ಟು ಸ್ಟೋರಿಗಳಿದ್ದು. ಓಕೆ, ಸಮ್ ಟ್ರೂ, ಸಮ್ ಇಮ್ಯಾಜಿನರಿ. ಓಕೆ, ಕೆಲವೊಂದು ಸ್ಟೋರಿಗಳು ಹೆಂಗಪ್ಪ ಅಂತಂದ್ರೆ ಸತ್ಯ ಆಗಿದ್ದವು, ಇನ್ನೊಂದಿಷ್ಟು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿದ್ದಾರೆ ಅಂತ. ಆ್ಯಂಡ್ ಸಮ್ ಆರ್ ಟೋಟಲಿ ಫಾಲ್ಸ್. ಕೆಲವೊಂದಿಷ್ಟು ಅದಾವು, ಅವು ಸುಳ್ಳು ಅದಾವೆ, ಸ್ಟೋರಿನಲ್ಲ, ಸುಳ್ಳು ಹೇಳ್ತಾರೆ ಜನ ಅಂತೇಳಿ. To go beyond these stories and learn some facts about this plant took me almost 20 years. ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಅರೌಂಡ್ ಎಷ್ಟು ವರ್ಷ ತೊಗೋತಪ್ಪ ಅಂತಂದ್ರೆ 20 ವರ್ಷ ಟೈಮ್ ತೊಗೋತಂತ. ಅರೌಂಡ್ 20 ಇಯರ್ಸ್. ಯಾರಿಗೆ? KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಓಕೆ, ನೋಡೋಣ ಅವರು ಯಾವ ಥರನಾಗಿ ಇದೊಂದು ಲೆಸನ್ ನಮಗೆ ಪ್ರೆಸೆಂಟ್ ಮಾಡ್ತಾರೆ ಅಂಥೇಳಿ. ಓಕೆ, ಅ ಕಾಫಿ ಸೀಡ್ ಬೆಡ್. ಕಾಫಿ ಸೀಡ್ ಇರ್ತೈತಲ್ಲ, ಕಾಫಿ ಸೀಡ್ ಬೆಡ್ ಅಂದರೆ ಯಾವಾಗ ಒಂದು ಸಣ್ಣ ಅದು ಕಾಫಿ ಬೆಳೆಗಳನ್ನ ಬೆಳೆಸಿರ್ತೀವಲ್ಲ, ಸೀಡ್ ಬೆಡ್ ಇರ್ತೈತಿ, ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಅದು ಬಿಸಿಲಿನಿಂದ ಏನು ಮಾಡಬೇಕಾಕೈತೆ? ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಕೈತಿ. ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದಿ, ಪ್ರೊಟೆಕ್ಟ್ ಅಂದರೆ ಕಾಪಾಡೋದು. ಓಕೆ, ಫ್ರಮ್ ದಿ ಸನ್, ಬಿಸಿಲಿನಿಂದ ಅದನ್ನು ಕಾಪಾಡಬೇಕಾಗ್ತೈತಿ. ಅಂದರೆ ಬಿಸಿಲಾಗಿಟ್ಟರೆ ಅದು ಹಾಳಾಗಿಬಿಡ್ತೈತಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಇವರು? ಪುಟಿಂಗ್ ಅಪ್ ಶೇಡ್ ಓವರ್ ಇಟ್. ಅದ್ರ ಮೇಲೊಂದು ಶೇಡ್, ನೆರಳು ಹಾಕೋರಿದ್ರು ಅವರು. ನೆರಳು ಮಾಡೋಕ್ಕೆ ಏನು ಗುಡಿಸಲ, ಚಪ್ರ ಹಿಂಗೇನು ಹಾಕಿರ್ತೀವಲ್ಲ, ಆ ಥರನಾಗಿ ಏನೋ ಒಂದು ಮಾಡ್ತಾಯಿದ್ರು. ಒನ್ಸ್ ವಿ ವರ್ ಎರಾಕ್ಟಿಂಗ್ ಅಂದರೆ ಕಟ್ಟಾಕತ್ತಿದ್ರು ಅಂತ ಹೇಳ್ಬೋದು. ಗುಡಿಸ್ಲಾ ಕಟ್ತಿರ್ತಾರಲ್ಲ ಆ ಥರ. ಎರಾಕ್ಟಿಂಗ್ ಅ ಬಂಬೂ ಫ್ರೇಮ್. ಈ ಬಿದಿರಿನ ಒಂದು ಬಂಬೂ ಫ್ರೇಮ್ ಮಾಡಿ ಒಂದು ಗುಡಿಸ್ಲಾ ಮಾಡ್ತಾಯಿದ್ರು, ಬಂಬೂದು ಫ್ರೇಮ್. ಫಾರ್ ಸಚ್ ಎ ಶೇಡ್ ವಿ ನೀಡೆಡ್ ಸಮಥಿಂಗ್ ವಿತ್ ವಿಚ್ ವಿ ಕುಡ್ ಟ್ರೈ ದ ಸ್ಕೇನ್ ಪೀಸಸ್ ಪ್ಲೇಸ್ಡ್ ಅಕ್ರಾಸ್ ದ ಫ್ರೇಮ್. ಇಲ್ಲಿ ನೋಡ್ರಿ, ಕೇನ್ ಪೀಸ್ ಅಂದರೆ ಕಬ್ಬಿನೂ ಅಲ್ಲ, ಬಿದಿರಿನ ಪೀಸ್ಗಳು, ಸ್ಟಿಕ್ಗಳು ಏನು ಮಾಡಿದರು, ಅದನ್ನು ಇಟ್ಟು ಕಟ್ಟಬೇಕಾಗಿತ್ತು. ಅವ್ರಿಗೆ ಕಟ್ಟಾಕಿ ಏನು ಬೇಕಾಗಿತ್ತಪ್ಪ ಅಂದ್ರೆ ಸಮಥಿಂಗ್, ಏನೋ ಒಂದು ಬೇಕಾಗಿತ್ತು. ಓಕೆ, ಅವಾಗ ಸೊ ವಿ ಸೆಂಟ್ ಸನ್ನ, ಇಟ್ ಈಸ್ ದ ನೇಮ್ ಸನ್ನ. ಓಕೆ, ಸನ್ನ ಟು ಗೆಟ್ ಸಮ್ ಕ್ರೀಪರ್ಸ್. ಅಲ್ಲಿರುವಂಥ ಬಳ್ಳಿಗಳನ್ನ ತೊಗೊಂಬಪ್ಪ, ಅದರಲ್ಲೇ ಕಟ್ಟು ನಾವು ಅಂತೇಳಿ ಕಳಿಸಿದ್ರು ಫ್ರಮ್ ದಿ ಫಾರೆಸ್ಟ್. ಹಿ ಬ್ರಾಟ್ ಅ ಹೋಲ್ ಬಂಡಲ್. ದೊಡ್ಡದೊಂದು ಬಂಡಲ್ ತೊಗೊಂಬಂದು ನಾವು. ಯಾರು? ಸನ್ನ. ಇದೊಂದು ಕ್ಯಾರೆಕ್ಟರ್ ನೆನಪಿಟ್ಕೋರಿ. ನೆಕ್ಸ್ಟ್ ಮಾರ ಓಪನ್ ದ ಬಂಡಲ್. ಮಾರ ಅನ್ನೋದು ಮತ್ತೊಂದು ಕ್ಯಾರೆಕ್ಟರ್. ಅವ ಏನು ಮಾಡಿದಪ್ಪ ಅಂತಂದ್ರೆ ಅದನ್ನು ಅವೇನು ಸಣ್ಣ ತಂದಿದ್ದಲ್ಲ ಅದನ್ನು ಓಪನ್ ಮಾಡಿದ. ಆ್ಯಂಡ್ ವೈಲ್ ಶಿಫ್ಟಿಂಗ್ ಅಂತ ತೆಗೆದು ಶಿಫ್ಟ್ ಮಾಡೋದ್ನಾಗ ಹಿ ಸಡನ್ಲಿ ಲುಕ್ ಎಟ್ ಒನ್ ಆಫ್ ದ ಕ್ರೀಪರ್ಸ್. ಅದ್ರೊಳಗೆ ಇದ್ದಂಥ ಒಂದು ಬಂಡಲ್ ಅಂದರೆ ಭಾಳಷ್ಟು ತಂದಿದ್ದ. ಅದ್ರೊಳಗಿರೋಂಥ ಒಂದು ಕ್ರೀಪರನ್ನು ನೋಡ್ದ. ಕ್ರೀಪರ್ಸ್ ಆ್ಯಂಡ್ ಸ್ಕೋಲ್ಡೆಡ್ ಸಣ್ಣಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಯಾಕೆ ಬೈದ? ಹೇ, ವೈ ಡಿಡ್ ಯು ಪ್ಲಕ್ ದಿಸ್ ಯು ಫೂಲ್? ಇದನ್ನ ಯಾಕೆ ಕಿತ್ಕೊಂಬಂದಿಯೋ ಹುಚ್ಚ ಅಂಥೇಳಿ ಮಾರ ಏನು ಮಾಡಿದ? ಸಣ್ಣಾಗಿ ಬೈದ. ಓಕೆ,
ನೆಕ್ಸ್ಟ್ ಏನಾಗುತ್ತೆ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಓಕೆ, ಕಮೆಂಟಲ್ಲಿ ಹೇಳಿರಿ ಹೌ ದ ವಿಡಿಯೋ ಈಸ್ ಅಂತ. ಓಕೆ, ಏನೋ ಡಿಫಿಕಲ್ಟೀಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ವೆನ್ ಐ ಎನ್ಕ್ವೈರ್ಡ್, ಯಾವಾಗ ಇವು ವಿಚಾರಿಸಿದರು ಯಾರು, KP ಪೂರ್ಣಚಂದ್ರ ತೇಜಸ್ವಿ, ಹಿ ಸೆಡ್ ದ್ಯಾಟ್ ಇಟ್ ವಾಸ್ ಅ ಮೆಡಿಸಿನಲ್ ಕ್ರೀಪರ್. ಮಾರ ಹೇಳ್ತಾನು, ಯಾಕೆ ಭಯ ಮಾರ ಅವಂಗಂತ ಕೇಳಬೇಕು. KP ಅವ್ರು ಕೇಳಿದ ಮೇಲೆ ಏನು ಮಾಡ್ತಾನೋ, ಇಲ್ಲ ಸರ್ ಇದು ಮೆಡಿಸಿನಲ್ ಕ್ರೀಪರ್ ಐತೆ, ಅದನ್ನ ಕಿತ್ತಬಾರ್ದು ಅಂತೇಳಿ. ಸಣ್ಣ ಸೆಡ್ ದ್ಯಾಟ್ ಇಟ್ ವಾಸ್ ಪ್ಲೆಂಟಿ ಆಫ್ ಇಟ್ ಇಸ್ ಅ ಫಾರೆಸ್ಟ್. ಇದು ಸಿಕ್ಕಾಪಟ್ಟೆ ಐತಿ, ಪ್ಲೆಂಟಿ ಅಂದ್ರೆ ಇನ್ನೂ ಭಾಳಷ್ಟು ಸಿಕ್ಕಾಪಟ್ಟೆ ಐತಿ ನಾ ಫಾರೆಸ್ಟ್ನಾಗ ಅಂತೇಳಿ. ಮಾರ ಈಗರ್ಲಿ ಸೆಡ್, ಮಾರಾಗ ಅಂದ್ರೆ ಅವ್ನಿಗೆ ಗೊತ್ತಿತ್ತಲ್ಲ ಇದ್ರ ಬಗ್ಗೆ, ಅದಕ್ಕೆ ಅವ್ನು ಭಾಳಷ್ಟು ಏನೋ ಉತ್ಸುಕತೆಯಿಂದ ಏನು ಹೇಳ್ತಾನಪ್ಪ ಅಂತಂದ್ರೆ, ಕಮ್ ಶೋ ಮಿ ವೇರ್ ಇಟ್ ಈಸ್, ಬಾ ತೋರಿಸ್ಬಾ ಎಲ್ಲಿದ್ದು ಅಂಥೇಳಿ. ಆ್ಯಂಡ್ ಟುಕ್ ಸಣ್ಣ ಇನ್ ಟು ದ ಫಾರೆಸ್ಟ್, ಸಣ್ಣನ ಕರ್ಕೊಂಡು ಹೋದ್ರು ಫಾರೆಸ್ಟಿಗೆ. ಔಟ್ ಆಫ್ ಶೀರ್ ಕ್ಯೂರಿಯಾಸಿಟಿ, ಶೀರಪ್ಪ ಅಂತಂದ್ರೆ ಅಬ್ಸಲ್ಯೂಟ್, ಸಿಕ್ಕಾಪಟ್ಟಿ ಏನೋ ಒಂಥರ ಎಲ್ಲಿ ಹುಡುಕ್ಬೇಕು ಕ್ಯೂರಿಯಾಸಿಟಿ ಇತ್ತು. ಐ ಆಲ್ಸೋ ವೆಂಟ್ ವಿತ್ ದೆಮ್, KP ಅವರು ಕೂಡ ಹೋದರು. ದಟ್ ಈಸ್ ಹೌ ಐ ಗಾಟ್ ಟು ನೋ ಅಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್. ಈ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ನಾವು ಯಾವುದ್ರ ಬಗ್ಗೆ ಓದ್ತಾ ಇದ್ದೀವಿ ಇವತ್ತಿನ ಲೆಸನ್ನಲ್ಲಿ, ಅದು ಹೆಂಗೆ ಗೊತ್ತಾದಪ್ಪ, ಈ ಒಂದು ಇನ್ಸಿಡೆಂಟ್ ಪ್ರಕಾರ ಅವರು ಫಾರೆಸ್ಟಿಗೆ ಹೋಗ್ತಾರೋ ಅಲ್ಲಿ ಅವ್ರ ಬಗ್ಗೆ ಗೊತ್ತಾಗ್ತೈತಿ. ವೆನ್ ಸಣ್ಣ ಮೀನ್ಸ್ ಯಾರು, ಸಣ್ಣಪ್ಪ ಶೋಡ್ ದ ಪ್ಲ್ಯಾಂಟ್, ಮಾರ ಬಿಕೇಮ್ ವೆರಿ ಆ್ಯಕ್ಟಿವ್. ಸಣ್ಣ ಅಲ್ಪ ಫಾರೆಸ್ಟಿಗೆ ಹೋದ್ಮೇಲೆ ತೋರಿಸಿದ, ಭಾಳ ಖುಷಿ ಆಯ್ತು ಅವಂಗೆ. ಹಿ ಕಾಟ್ ಹೋಲ್ಡ್ ಆಫ್ ಒನ್ ಆಫ್ ದ ಟೆಂಡ್ರಲ್ಸ್ ಅಂದರೆ ಏನು, ಬಳ್ಳಿದು ಒಂದು ಏನು ಹೇಳ್ಬೋದು, ಆ ಸ್ಟೆಮ್ ಆಫ್ ದ ಪ್ಲ್ಯಾಂಟ್, ಅದು ಸ್ಟೆಮ್ ಇರ್ತೈತಲ್ಲ ಅದು ಹಿಡ್ಕೊಂಡು ಏನು ಮಾಡಿದ, ಟೈಡ್ ಇಟ್ ಟು ದ ನಿಯರ್ ಬೈ ಟ್ರೀ, ಅದನ್ನು ಹಿಡಿದು ಅಲ್ಲೇ ಮಗ್ಲಿರು ಗಿಡಕ್ಕೆ ಕಟ್ಬಿಟ್ಟ. ಐ ವಾಸ್ ಸರ್ಪ್ರೈಸ್ಡ್, KP ಅವ್ರಿಗೆ ಇವ ಇದನ್ನು ಯಾಕೆ ಕಟ್ಟಾಕತ್ತಾನು ಅಂತ ಅನ್ನಿಸ್ತು. ಆ ಬಳ್ಳಿ ಏನಿತ್ತಲ್ಲ ಮೆಡಿಸಿನಲ್ ಕ್ರೀಪರ್, ಅದನ್ನು ಬೇರೆ ಗಿಡಕ್ಕೆ ಕಟ್ಟಾಕ್ತಿದ್ವ. ಐ ವಾಸ್ ಸರ್ಪ್ರೈಸ್ ದಟ್ ಐ ಆಸ್ಟ್, ಮಾರ ವೈ ಡಿಡ್ ಯು ಟೈ ದ್ಯಾಟ್ ಕ್ರೀಪರ್ ಟು ದ ಟ್ರೀ, ಆ ಟ್ರೀ ಯಾಕೆ ಕಟ್ಟಾಕತ್ತಿದ ಅಂತ ಕೇಳಿದ್ರು. ದ ಥೀಫ್ ಹಿ ಸೇಡ್ ನೌ ಇಟ್ ವಿಲ್ ಬಿ ಲೈಯಿಂಗ್ ಹಿಯರ್, ಕಳ್ಳದ ನೀವ ಅಂತ ಹೇಳ್ತಾನೆ. ದ ಥೀಫ್ ಅದು ಯಾರಿಗೆ ಅಂತಾನಂತಂದ್ರೆ, ಆ ಮೆಡಿಸಿನಲ್ ಕ್ರೀಪರಿಗೆ ಅಂತಾನೆ. ನೌ ಇಟ್ ವಿಲ್ ಬಿ ಲೈಯಿಂಗ್ ಹಿಯರ್, ಈಗ ಇಲ್ಲಿ ಬಿದ್ದೈತಿದ್ದು. ವೈ, ವೇರ್ ಡು ಯು ಥಿಂಕ್ ಇಟ್ ವಿಲ್ ರನ್ ಟು, ಅದು ಎಲ್ಲಿ ಓಡೋಕೈತೆ ತಿಳ್ಕೊಂಡೀನಿ ಅಂತ ಕೇಳ್ತಾರೆ ಅವರು, KP ಅವರು. ಓ ಯು ಡೋಂಟ್ ನೋ ಅಬೌಟ್ ದಿಸ್ ಕ್ರೀಪರ್, ಇದು ಈ ಕ್ರೀಪರ್ ಬಗ್ಗೆ, ಈ ಬಳ್ಳಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಇಟ್ ಹ್ಯಾಸ್ ಬೀನ್ ಕರ್ಸ್ಡ್ ಅಂದ್ರೆ ಏನು ರೀ, ಶಾಪಗ್ರಸ್ತವಾಗೈತಿ ಅಂತೇಳಿ. ಸಂಬಡಿ ನಾವು ಗಿವ್ ಕರ್ಸ್ ಟು ಇಟ್ ಅಂತ. ಇಟ್ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ಅ ಸೇಜ್, ಒಬ್ಬ ಸಾಧುವಿನಿಂದ ಇದಕ್ಕೆ ಶಾಪ ಕೊಡಲಾಗಿದೆ. ಏನಂತೇಳಿ, ದ ಕರ್ಸ್ ಈಸ್ ದ್ಯಾಟ್ ವೆನ್ ಸಮ್ ಒನ್ ನೀಡ್ಸ್ ದಿಸ್ ಪ್ಲ್ಯಾಂಟ್ ದೇ ಶಾಲ್ ನಾಟ್ ಫೈಂಡ್ ಇಟ್. ಹೆಂಗಂದ್ರೆ ಯಾರಿಗೆ ಇದ್ರ ಅವಶ್ಯಕತೆ ಇರತ್ತಲ್ಲ ಆ ಟೈಮ್ನಾಗ ಅದು ಕಾಣಿಸ್ಬಾರ್ದು, ಅದು ಸಿಗೋದಿಲ್ಲ ಅಂಥೇಳಿ. ಸೊ ವೆನ್ ವಿ ವಾಂಟ್ ಇಟ್ ಆ್ಯಂಡ್ ಸರ್ಚ್ ಫಾರ್ ಇಟ್, ಯು ವೋಂಟ್ ಬಿ ಏಬಲ್ ಟು ಫೈಂಡ್ ಇಟ್ ಫಾರ್ ಡಿಯರ್ ಲೈಫ್. ನಿಂಗೆ ಯಾವಾಗ ಬೇಕಾಗಿರ್ತೈತಲ್ಲ ಆವಾಗ ಎಷ್ಟು ಹುಡುಕಾಡಿದ್ರಿದು ಸಿಗೋದಿಲ್ಲ ಅಂಥೇಳಿ. ದಟ್ ಈಸ್ ವೈ ವೆನ್ ಯು ಫೈಂಡ್ ಇಟ್ ಯು ಮಸ್ಟ್ ಇಮಿಡಿಯೇಟ್ಲಿ ಟೈ ಟು ನಿಯರ್ ಬೈ ಪ್ಲ್ಯಾಂಟ್ ಸೊ ದ್ಯಾಟ್ ಇಟ್ ವಿಲ್ ಬಿ ಲೈಯಿಂಗ್ ದೇರ್. ಎಕ್ಸ್ಪ್ಲೇನ್ ಮಾರ ಹೇಳ್ತಾನು. ಅದಕ್ಕೆ ಯಾವಾಗ ನೀವು ಅದನ್ನು ನೋಡ್ತಿರಲ್ಲ, ನೋಡಿದ ತಕ್ಷಣ ಎಲ್ಲಿರ್ತೈತಲ್ಲ ಅಲ್ಲೇ ಅದನ್ನು ಕಟ್ ಹಾಕ್ಬಿಡ್ಬೇಕು, ಅವಾಗ ನಿಮಗೆ ಈಸಿಯಾಗಿ ಅದು ಸಿಗ್ತೈತಿ ಅಂತೇಳಿ ಮಾರ ಹೇಳ್ತಾನೆ. ನೆಕ್ಸ್ಟ್, this creeper has small leaves resembling beetle leaves and bear fruits in bunch like a grapes. ನೋಡಿ ಹೆಂಗಿತ್ತಪ್ಪ ಅಂತಂದ್ರೆ, ಆ ಕ್ರೀಪರ್ ಹೆಂಗಿತ್ತಪ್ಪ ಅಂತಂದ್ರೆ, ಇಟ್ ಎಕ್ಸಾಕ್ಟ್ಲಿ ರಿಸಂಬಲ್ಸ್ ಅಂದ್ರೆ ಕಾಣಿಸ್ತೈತಿ ಎದುರುಗತ್ತೆ ಬೀಟಲ್ ಲೀವ್ಸ್. ಬೀಟಲ್ ಅಂದ್ರೆ ನಾವು ಎಲೆ ತಿಂತೀವಲ್ಲ, ವಿಳ್ಳೆದೆಲೆ ಅಂತೀವಲ್ಲ, ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ಬೀಟಲ್ ಲೀವ್ಸ್. ಆ್ಯಂಡ್ ಬಿಯರ್ಸ್ ಫ್ರೂಟ್ಸ್, ಅದಕ್ಕೆ ಹಣ್ಣುಗಳು ಕೊಡ್ತೈತಿ. ಮತ್ತು ಬಂಚ್ ಲೈಕ್ ಅ ಗ್ರೇಪ್ಸ್, ಹೆಂಗಿರ್ತಪ್ಪ ಅಂತಂದ್ರೆ ಇದ್ರ ಹಣ್ಣುಗಳು ದ್ರಾಕ್ಷಿ ಹೆಂಗೆ ಬಂಚ್ ಇರ್ತೈತಲ್ಲ ಆ ಥರ ಇದು ಕೂಡ ಫ್ರೂಟ್ ಕೊಡ್ತೈತಿ. ಓಕೆ, ಇಮಿಡಿಯೇಟ್ಲಿ ಆಫ್ಟರ್ ದ ರೈನ್ಸ್ ದಿಸ್ ಪ್ಲ್ಯಾಂಟ್ ಕಮ್ಸ್ ಅಪ್ ಆ್ಯಂಡ್ ಫ್ಲವರ್ಸ್ ವೆರಿ ಕ್ವಿಕ್ಲಿ, ಪುಟ್ಸ್ ಫೋರ್ತ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಡೈಸ್. ಇದು ಹೆಂಗಪ್ಪ ಅಂತಂದ್ರೆ, ಮಳೆ ಬಂತಂದ್ರೆ ಆಫ್ಟರ್ ದ ರೈನ್ಸ್ ಅಂದರೆ ಇಮಿಡಿಯೇಟ್ಲಿ ಆಫ್ಟರ್ ದ ರೈನ್ಸ್ ಅಪ್ಪ ಅಂತಂದ್ರೆ ಮಳೆಗಾಲ ಸ್ಟಾರ್ಟ್ ಆತಂದ್ರೆ, ಒಮ್ಮೆ ಮಳೆ ಆಯಿತು ಇದು ಏನಾಕೈತಪ್ಪ ಅಂತಂದ್ರೆ ಇದು ಉದ್ಭವ ಆಕೈತಿ, ಕಮಪ್ ಬರ್ತೈತಿ, ಹುಟ್ಕೊಂತೈತಿ. ಫ್ಲವರ್ಸ್ ವೆರಿ ಕ್ವಿಕ್ಲಿ, ಜಲ್ದಿ ಹೂ ಬಿಡ್ತೈತಿ. ಫುಟ್ ಫೋರ್ತ್ ಫ್ಲವರ್ಸ್ ಅಂದರೆ ಫ್ಲವರ್ ಮುಂದೆ ಹೋಗಿ ಫ್ರೂಟ್ ಆಗ್ತೈತಿ. ಮುಂದೆ ಫ್ರೂಟ್ ಕೊಟ್ಟ ತಕ್ಷಣ ಇದು ಒಣಗಿ ಸತ್ತು ಹೋಗಿಬಿಡ್ತೈತಿ. ಕ್ರೀಪರ್ ಏನಾಗ್ತೈತಪ್ಪ ಅಂತಾರೆ, ಒಣಗಿ ಸತ್ತು ಹೋಗಿಬಿಡ್ತೈತಿ ಅಂತ ಹೇಳ್ತಾನೆ. ಇಟ್ ಕಮ್ಸ್ ಆಫ್ ಅಗೇನ್ ಓನ್ಲಿ ಇನ್ ದ ನೆಕ್ಸ್ಟ್ ರೈನಿ ಸೀಸನ್. ಮತ್ತು ಯಾವಾಗ ಬರ್ತೈತಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವಾಗ ಮಳೆಗಾಲ ಬರುತ್ತಲ್ಲ ಅವಾಗ ಬರ್ತೈತಿ ಇದು ಹೊಳ್ಳಿ. ಸೊ ಇನ್ ಬಿಟ್ವೀನ್ ನೋ ಒನ್ ಸಿ ದಿಸ್ ಪ್ಲ್ಯಾಂಟ್, ಮಧ್ಯೆ ಯಾರಿಗೂ ಇದು
ಕಾಣಿಸೋದಿಲ್ಲ. Because it is not seen for most of the year, they probably tie it to the tree nearby so that it can be easily identified or located. ಸೊ ಅದ್ರ ಸಲುವಾಗಿ ಏನು ಮಾಡ್ತಾರೋ, ಇದು ಸಿಗೋದೇ ಇಲ್ಲ, ಅದಕ್ಕೆ ಏನು ಮಾಡ್ತಾರಪ್ಪ ಜನ, ಯಾವಾಗ ಇದು ಕಾಣಿಸ್ತೈತೆ ಯಾವಾಗ ಅದನ್ನು ಕಟ್ಟಿ ಹಾಕಿಬಿಡ್ತಾರೋ, ಅದಾಗ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಅಥವಾ ಲೊಕೇಟ್ ಮಾಡೋಕ್ಕೆ, ಫೈಂಡ್ ಮಾಡೋಕ್ಕೆ ಆಗ್ತೈತಿ ಅಂಥೇಳಿ. ಓಕೆ, ಬಟ್ ಮಾರಾ ಸ್ಟೋರಿ ಆರ್ ಬಿಜಾರ್ ಅಂದರೆ ಏನು ಗೊತ್ತಿ, ಸ್ಟ್ರೇಂಜ್. ಅಗಳೇ ಇಲ್ಲಿ ಅನ್ಯೂಜುವಲ್ ಅಂದ್ರೆ ಹೇಳಿದ್ವಲ್ಲ, ಅನ್ಯೂಜುವಲ್ ಬಿಜಾರ್ ಎರಡೋ ಒಂದೇ. ದಟ್ ಒನ್ ಡಸ್, ಅನ್ಯೂಜುವಲ್ ಅಂತ ಬರ್ಕೋರಿ, ಅನ್ಯೂಜುವಲ್, ಸ್ಟ್ರೇಂಜ್. ದಟ್ ಒನ್ ಡಸ್ ನಾಟ್ ನೋ ವಿಚ್ ಇಸ್ ಟ್ರೂ ಆ್ಯಂಡ್ ವಿಚ್ ಇಸ್ ಫಾಲ್ಸ್. ಯಾರಿಗೂ ಗೊತ್ತಿದ್ದು ಕರೆಯಿತು ತಪ್ಪಾಯಿತು ಅಂತೇಳಿ. ದಿಸ್ ಇಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ಪೀಪಲ್ ಲೈಕ್ ಮಾರಾ. ಇದು ಮಾರಾನಂತವ್ರಿಗೆ ಅಷ್ಟೇ ಅಲ್ಲ, ದ ಎಂಟೈರ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸಿನ್ಸ್ ಸಫರ್ಸ್ ಫ್ರಮ್ ದಿಸ್ ಕೈಂಡ್ ಆಫ್ ಮಿಸ್ಟಿಫಿಕೇಷನ್. ಇದೊಂದಲ್ಲ, ಈ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಏನೈತಲ್ಲ, ಆಯುರ್ವೇದ ಪದ್ಧತಿ, ಈ ಆಯುರ್ವೇದ ಪದ್ಧತಿ ಒಳಗೆ ಪ್ರತಿಯೊಂದನ್ನು ಮಿಸ್ಟಿಫಿಕೇಷನ್ ಅಪ್ಪ ಅಂತಂದರೆ ನಿಗೂಢವಾದಂಥ ರಹಸ್ಯವನ್ನು ಹೊಂದಿದಾವು. ಪ್ರತಿಯೊಂದು ಬಳ್ಳಿ, ಪ್ರತಿಯೊಂದು ಔಷಧೀಯ ಗಿಡಮೂಲಿಕೆಗಳು ಏನದಪ್ಪ ಅಂತಂದ್ರೆ ಪ್ರತಿಯೊಂದು ಕೂಡ ಒಂದು ರಹಸ್ಯವಾದಂಥ ನಿಗೂಢ ರಹಸ್ಯವನ್ನು ಹೊಂದಿದಾವಂತ ಹೇಳ್ತಾರೆ. ಓಕೆ, ಇನ್ ಆಲ್ ಮೈ wanderings in the forest with Masti, it's a name, Masti is a name, Masti, Bara, Appanna, Mara and others, I gleaned, ಭಾಳ ಕೀನ್ಲಿ ನೋಡ್ತಾರವ್ರು, I gleaned many things. Among them were a few things I learnt about some of these plants and herbs. ಅದ್ರ ಜೊತೆಗೆ ಇಷ್ಟೆಲ್ಲ ಅವರು ಕಲಿತಾರು ಅಂತ ಹೇಳ್ತಾರೆ. Now remaining part we'll discuss in the next class, guys. Okay, thank you for watching this video. If you're understanding, please subscribe to our channel, like the video, share to your friends. Okay, if you have any doubts, please write in the comment section, or you can join our WhatsApp group, Telegram, there I can answer it. Okay, thank you guys for watching this video.